ಈಗ ಇಂಥದೇ ಒಂದು ಬಿ ಖಾತಾ ಪ್ರಾಪರ್ಟಿಗಳಿಗೆ ಎ ಖಾತಾ ಮಾನ್ಯತೆ ಕೊಡೋದ್ರ ಬಗ್ಗೆ ಸರ್ಕಾರ ಒಂದು ದೊಡ್ಡ ಡಿಸಿಷನ್ನ ತಗೊಂಡಿದೆ. ಆ ಗೈಡ್ಲೈನ್ಸ್ ವ್ಯಾಲ್ಯೂಗೆ ಎಷ್ಟು ಪರ್ಸೆಂಟ್ ಕೊಟ್ಟು ನಾವು ಎ ಖಾತಾ ಮಾಡಿಸ್ಕೋಬೇಕು ಅನ್ನೋದು ಹೇಳಿದ್ರ ಸಿದ್ದು ಸರ್ಕಾರದಿಂದ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಅದೇನಪ್ಪ ಅಂದರೆ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ಕೊಡೋದ್ರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ಇದನ್ನು ಜಾರಿಗೊಳಿಸಿದ್ದಾರೆ. ಹಾಗಿದ್ರೆ ಬಿ ಖಾತಾ ಪ್ರಾಪರ್ಟಿಗಳು ಬರೀ BBMPಯಲ್ಲಿ ಅಷ್ಟೇನ ಇರೋದು ಅಲ್ಲ. ಬಿ ಖಾತಾ ಪ್ರಾಪರ್ಟಿಗಳು ರಾಜ್ಯದಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಯಾವ್ದ್ಯಾವುದು, ನಗರಸಭೆ, ಮುನ್ಸಿಪಾಲಿಟಿ, ಪುರಸಭೆ, ಪಟ್ಟಣ ಪಂಚಾಯಿತಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಬಿ ಖಾತಾ ಪ್ರಾಪರ್ಟಿಗಳಿದೆ. ಅಷ್ಟೇ ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಬಿ ಖಾತಾ ಪ್ರಾಪರ್ಟಿಗಳಿದೆ. ಆ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ 5% ಸೆಟ್ ಮಾಡಿದರು. ಈಗ ಬಿ ಖಾತಾ ಟು ಎ ಖಾತಾ ಮಾಡಿಸ್ಬೇಕು ಅಂದರೆ ಯಾವೆಲ್ಲ ಪ್ರಾಪರ್ಟಿಗಳು ಎ ಖಾತಾ ಮಾಡಿಸ್ಕೋಬೋದು? ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಿರ್ಬಂಧಗಳಿದೆ. ಅದೇನಪ್ಪ, ಈಗ ಇಂಥದೇ ಒಂದು ಬಿ ಖಾತಾ ಪ್ರಾಪರ್ಟಿಗಳಿಗೆ ಎ ಖಾತಾ ಮಾನ್ಯತೆ ಕೊಡೋದ್ರ ಬಗ್ಗೆ ಸರ್ಕಾರ ಒಂದು ದೊಡ್ಡ ಡಿಸಿಷನ್ನ ತಗೊಂಡಿದೆ. ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಸದ್ಯಕ್ಕೆ ಇಲ್ಲಿವರೆಗೂ ಆಗಿರೋ ಪ್ರೋಗ್ರೆಸ್ ನೋಡೋದಾದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪೋಸ್ಟ್ ಹಾಕಿ ಫೇಸ್ಬುಕ್ನಲ್ಲಿ ಈ ರೀತಿ ಹೇಳಿದ್ರು, ಎಲ್ಲ ಪಂಚಾಯಿತಿ ವ್ಯಾಪ್ತಿ ಪ್ರಾಪರ್ಟಿಗಳಿಗೂ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ನ ಮಾಡ್ತೀವಿ, ಆ ಒಂದು ಫೆಸಿಲಿಟೀಸ್ನ ನಾವು ಈ ಸೊತ್ತುಲೇ ಕೊಡ್ತೀವಿ ಅಂತ ಹೇಳಿದ್ರು. ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅದು ಅಂದರೆ BBMP ವ್ಯಾಪ್ತಿಲಿ ಯಾವೆಲ್ಲ ಪ್ರಾಪರ್ಟಿಗಳು ಬರ್ತಾ ಇದೆ ಅಂಥ ಪ್ರಾಪರ್ಟಿಗಳಿಗೆ ಬಿ ಖಾತಾ ಟು ಎ ಖಾತಾ ಮಾನ್ಯತೆ ಕೊಡೋದಕ್ಕೆ ಗೈಡ್ಲೈನ್ಸ್ ವ್ಯಾಲ್ಯೂ ಅಂತಾರೆ. ಆ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ 5% ಸೆಟ್ ಮಾಡಿದರು. ಅಂದರೆ ಆ ಒಂದು ಗೈಡ್ಲೈನ್ಸ್ ವ್ಯಾಲ್ಯೂ ಒಂದು ಪ್ರಾಪರ್ಟಿಗೆ 1 ಕೋಟಿ ಬೆಲೆ ಬಾಳ್ತಾ ಇದ್ದರೆ ಅದರಲ್ಲಿ 5% ನೀವು ಆ ಒಂದು 5%ನ ಕಟ್ಟಿ ಎ ಖಾತಾ ಕನ್ವರ್ಷನ್ ಮಾಡಿಸ್ಕೋಬೇಕಾಗಿತ್ತು. ಅಂದರೆ 5% ಅಂದರೆ 1 ಕೋಟಿ ಆಸ್ತಿ ವ್ಯಾಲ್ಯೂ ಇದ್ದರೆ ನಿಮಗೊಂದು 5 ಲಕ್ಷ ರೂಪಾಯಿ ಗೈಡ್ಲೈನ್ಸ್ ವ್ಯಾಲ್ಯೂ ಅಂತ ಬರೋದು. ಬಟ್ ಬಿಡಿ, ಈ 5 ಲಕ್ಷ ರೂಪಾಯಿ ಅಷ್ಟೇ ಅಲ್ಲಿ ಸರಿ ಹೋಗುತ್ತೆ? ಅವ್ರಿಗೆ ಅಲ್ಲಿ ಲಂಚ ಕೊಡಬೇಕು, ಬಂದು ನೋಡೋರಿಗೆ ಎಲ್ಲನೂ ಇರುತ್ತೆ, ಅದು ಬೇರೆ ಪ್ರಶ್ನೆ ಅಂದ್ಕೊಳ್ಳಿ. ಈಗ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಎಷ್ಟು ಗೈಡ್ಲೈನ್ಸ್ ವ್ಯಾಲ್ಯೂ ಸೆಟ್ ಮಾಡಿದ್ದಾರೆ? ಆ ಗೈಡ್ಲೈನ್ಸ್ ವ್ಯಾಲ್ಯೂ ಹೇಳಿದ್ರಾ? ಆ ಗೈಡ್ಲೈನ್ಸ್ ವ್ಯಾಲ್ಯೂಗೆ ಎಷ್ಟು ಪರ್ಸೆಂಟ್ ಕೊಟ್ಟು ನಾವು ಎ ಖಾತಾ ಮಾಡಿಸ್ಕೋಬೇಕು ಅನ್ನೋದು ಹೇಳಿದ್ರಾ? ಇಲ್ಲ, ಅದನ್ನು ಇನ್ನೂ ಸರ್ಕಾರ ಹೇಳಿಲ್ಲ. ಅದು ಹೇಳೋದು ಬಾಕಿ ಇದೆ, ಸರಿನಾ? ಅದು ಬರೋವರೆಗೂ ಯಾವುದೇ ಮಧ್ಯವರ್ತಿಗಳು ಏಜೆಂಟ್ಗಳಿಗೂ ಕಾಸು ಕೊಟ್ಟು ಮೋಸ ಹೋಗಬೇಡಿ. ಅದು ಬಂದಿದ ಮೇಲೆ ನಾವೇ ಪೇಯ್ಡ್ ಸರ್ವಿಸ್ ಮಾಡ್ತೀವಿ, ನಮಗೂ ಕೊಡಿ, ನಮಗೆ ಕೊಡಿ, ನಾವು ಕೂಡ ಆ ಒಂದು ಅಪ್ಲಿಕೇಶನ್ನ ಹಾಕಿ ನಿಮಗೆ ಕಮ್ಮಿ ರೇಟಲ್ಲಿ ಮಾಡಿಕೊಡೋ ಅಂಥ ಒಂದು ಪ್ರಯತ್ನ ಮಾಡ್ತೀವಿ, ಸರಿನಾ? ಅದಿರಲಿ. ಈಗ ವಿಷಯದ ಮೇಲೆ ಫೋಕಸ್ ಮಾಡೋಣ. ಈಗ ಬಿ ಖಾತಾ ಟು ಎ ಖಾತಾ ಮಾಡಿಸ್ಬೇಕು ಅಂದರೆ ಯಾವೆಲ್ಲ ಪ್ರಾಪರ್ಟಿಗಳು ಎ ಖಾತಾ ಮಾಡಿಸ್ಕೋಬೋದು? ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಿರ್ಬಂಧಗಳಿದೆ. ಅದೇನಪ್ಪ, ನಿಮ್ಮ ಒಂದು ಪ್ರಾಪರ್ಟಿ ಯಾವುದೇ ಗೌರ್ಮೆಂಟ್ ಪ್ಲಾಟಲ್ಲಿ ಇರೋಂಗಿಲ್ಲ, ಸರಿನಾ? ಗೌರ್ಮೆಂಟ್ ಜಾಗದೊಳಗಡೆ ಏನಾದರೂ ನಿಮ್ಮ ಪ್ರಾಪರ್ಟಿ ಬಂದರೆ ನಿಮಗೆ ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ನಿಮ್ದೇನಾದರೂ ಗ್ರೀನ್ ಬೆಲ್ಟ್ ಅಥವಾ ಬಫರ್ ಝೋನ್ ವೈಲೇಷನ್ ಆಗ್ತಾಯಿದ್ರೆ ಅಂಥ ಪ್ರಾಪರ್ಟಿಗಳಿಗೆ ಎ ಖಾತಾ ಕನ್ವರ್ಷನ್ ಸಿಗೋದಿಲ್ಲ. ನಿಮ್ಮ ಒಂದು ಪ್ರಾಪರ್ಟಿಗೆ ಹೋಗೋದಕ್ಕೆ ರೋಡು ಗೌರ್ಮೆಂಟಿಂದ ಮಾಡಿರೋಂತಹ ರೋಡ್ ಆಗಿರಬೇಕು. ಪ್ರೈವೇಟ್ ರೋಡಲ್ಲಿ ಓಡಾಡ್ತಾ ಇದ್ದರೆ ನಿಮಗೆ ಎ ಖಾತಾ ಸಿಗೋದಿಲ್ಲ. ಅಂಥ ಒಂದು ರೋಡ್ ಏನಾದರೂ ಇದ್ದರೆ, ಪ್ರೈವೇಟ್ ರೋಡ್ ಇದ್ದರೆ ಅದನ್ನು ಫಸ್ಟು ಗೌರ್ಮೆಂಟಿಗೆ ಬರ್ಕೊಟ್ಟು ಆಮೇಲೆ ನೀವು ಅದನ್ನು ಎ ಖಾತಾಗೆ ಕನ್ವರ್ಟ್ ಮಾಡಿಸ್ಕೋಬೋದಾಗಿದೆ. ಇದಿಷ್ಟೇ ಅಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ, ಯಾವೆಲ್ಲ ಸೈಜ್ ಡೈಮೆನ್ಷನ್ ಇರೋವಂಥ ಪ್ರಾಪರ್ಟಿಗಳಿಗೆ ಸಿಗ್ತಾ ಇದೆ? 30-40ವರೆಗೂ ಅಷ್ಟೇ. ಟಿಲ್ 30-40 ಸೈಟ್ 1200 ಅಡಿವರೆಗೂ ಅಷ್ಟೇ. ಅದ್ರ ಮೇಲಿರೋಂಥ ಪ್ರಾಪರ್ಟಿಗಳಿಗೆ ಸದ್ಯಕ್ಕೆ ಇದರ ಒಳಗಡೆ ಸೇರಿಸಿಲ್ಲ. ಸದ್ಯಕ್ಕೆ, ಮುಂದೆ ಸೇರಿಸ್ಬೋದೇನೋ, ನೋಡೋಣ. ಆ ಅಪ್ಡೇಟ್ಸ್ ಬಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ನೀವು ಅದನ್ನು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು, ಓಕೆನಾ? ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಇದನ್ನು ಅನೌನ್ಸ್ ಮಾಡಿದ್ದು ಬಂದು HK ಪಾಟೀಲ್ ಅವರು ಅನೌನ್ಸ್ ಮಾಡಿದ್ರು. ಇದ್ರ ರಿಲೇಟೆಡು BBMPಲಿ ಇದೇ ರೀತಿ B2A ಕನ್ವರ್ಷನ್ ಮಾಡೋಕ್ಕೆ ಹೋದಾಗ ಕೋರ್ಟ್ ಕೇಸ್ ಆಗಿತ್ತು. ಅದಕ್ಕೆ ಈಗ ಸ್ವಲ್ಪ ಡಿಸೈನ್ ಮಾಡಿಫೈ ಮಾಡಿಬಿಟ್ಟು ಇವಾಗ B2A ಕನ್ವರ್ಷನ್ನ ಇಡೀ ರಾಜ್ಯದಾದ್ಯಂತ ಎಲ್ಲ ಪ್ರಾಪರ್ಟಿಗಳಿಗೂ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಒಂದು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗ್ಬೋದು. BBMPಲಿ ಆಗಲಿಲ್ಲ, ಬಿಕಾಸ್ ಆಫ್ ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದಿದ್ದು ಮತ್ತು ಪರ್ಸೆಂಟೇಜ್ ಜಾಸ್ತಿ ಇತ್ತು. 5 ಲಕ್ಷ ಅನ್ನೋದು ಜನಕ್ಕೆ ವರ್ತ್ ಅನ್ನಿಸ್ಲಿಲ್ಲ. ಯಾಕೆಂದರೆ ಇದರಿಂದ ಬರೀ ಒಂದು ಲೀಗಲ್ ಬಾಂಡಿಂಗ್ ಸಿಗ್ತಾ ಇದೆ, ಅದು ಓಕೆ. ಅದು ಎಷ್ಟು ಮಟ್ಟಕ್ಕೆ ಲೀಗಲ್ ಬಾಂಡಿಂಗ್ ಅಂತ ಹೇಳೋದಕ್ಕಾಗಲ್ಲ. ಒಂದು ಸರಿ ಗೌರ್ಮೆಂಟ್ ಅವರೇ ಬಂದು ಎಲ್ಲ
ಚೆಕ್ ಮಾಡಿ ಎ ಖಾತಾ ಕೊಡ್ತಾ ಇದ್ದಾರೆ ಅಂದರೆ ಅದು ಓಕೆ ಎಕ್ಸೆಪ್ಟಬಲ್. ಬಟ್ 5 ಲಕ್ಷ ರೂಪಾಯಿ ಅಂದರೆ ಅದು ತುಂಬಾ ಜಾಸ್ತಿ ಆಯಿತು. ಇದ್ರ ರಿಲೇಟೆಡೇ ಈಗ ಇನ್ನೂ ಒಂದು ಮಹತ್ವದ ಡಿಸ್ಕಷನ್ಸ್ ನಡೀತಾ ಇದೆ. ನೆಕ್ಸ್ಟು ಈ 5% ಏನಿದೆ BBMP ವ್ಯಾಪ್ತಿಲಿ ಕಮ್ಮಿಯಾಗಿ 2-3%ಗೆ ಬರ್ಬೋದು ಅನ್ನೋದಿದೆ. ಅವಾಗ ಒಂದು 2 ಲಕ್ಷ 3 ಲಕ್ಷಕ್ಕೆ ಬರುತ್ತೆ. ಚಿಕ್ಕ ಪ್ಲಾಟ್ ಇದ್ದರೆ ಅದೊಂದು ಸ್ವಲ್ಪ ಕಮ್ಮಿನೇ ಆಗ್ಬೋದು. ಬಟ್ ನಾನು ಹೇಳ್ತೀನಿ ಅಂದರೆ B2A ಕನ್ವರ್ಷನ್ ಮಾಡಿಸ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾಯಿದ್ರು ಅಂದರೆ ಪ್ರಾಪರ್ಟಿ ಮೇಲೆ ಲೋನ್ ಇದ್ದರೆ ಎಲ್ಲ ಲೀಗಲ್ ಇರುತ್ತೆ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇತ್ತು. ಆ ಥರ ಇರಲ್ಲ ಅದು, ಸರಿನಾ? ಗೌರ್ಮೆಂಟವರೇ ಬಂದು ಲೀಗಲ್ ನೋಡಿ ಎ ಖಾತಾ ಕೊಡ್ತಿರೋದ್ರಿಂದ ಇದು ಸೇಫ್, ಓಕೆನಾ? ಈ ಒಂದು ಮೆಥಡ್ನ ತಗೊಳ್ಳಿ. 1 ಲಕ್ಷನೋ 2 ಲಕ್ಷನೋ ಆಗುತ್ತೆ, ಕೊಟ್ಟು ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಬಟ್ ಏನಂದರೆ ಲಂಚ ಕೊಡೋಕೆ ಹೋಗ್ಬೇಡಿ, ಲೀಗಲಾಗಿ ಏನಿದೆಯೋ ಪ್ರೊಸೀಜರ್ನ ಫಾಲೋ ಮಾಡಿ ಕೊಡಿ, ಅಷ್ಟೇ ನಾನು ಹೇಳೋದು. ಈ ಒಂದು B2A ಕನ್ವರ್ಷನಲ್ಲಿ ಒಂದು ನೋಡಿದ್ರಿ ನೀವೇನು ಲೀಗಲ್ ಬಾಂಡಿಂಗ್ ಇರುತ್ತೆ, ನಮ್ಮ ಪ್ರಾಪರ್ಟಿ ಪಕ್ಕಾ ಇದೆ ಅನ್ನೋದೊಂದು ನಿಮಗೆ ಕನ್ಫರ್ಮ್ ಆಗುತ್ತೆ. ಯಾವುದೇ ಗ್ರೀನ್ ಬೆಲ್ಟ್ ಆಗಿರ್ಬೋದು, ಬಫರ್ ಆಗಿರ್ಬೋದು, ಗೌರ್ಮೆಂಟ್ ಯಾವುದೇ ಫ್ಲೈಓವರೋ ರೋಡೋ ಏನು ಬರ್ತಾ ಇಲ್ಲ ಅಂತ ಹೇಳಿ ಒಂದು ಲೀಗಲಾಗಿ ನಿಮಗೆ ಎ ಖಾತಾ ಸಿಕ್ತಂಗೆ ಗೌರ್ಮೆಂಟ್ ಕಡೆಯಿಂದನೇ ಒಂದು ಸೇಫಾಗಿ ಸಿಗುತ್ತೆ ನಿಮಗೆ. ಕೋರ್ಟ್ಗೆ ಹೋಗಿ ಕೂಡ ನೀವು ಇದನ್ನ ನೀವು ಫೈಟ್ ಮಾಡ್ಬೋದು, ಸರಿನಾ? ಎ ಖಾತಾ ಇದ್ದರೆ. B ಖಾತಾ ಇದ್ದರೆ ಅದು ಆಗಲ್ಲ, ಲೀಗಲಾಗಿ ಏನು ಕೋರ್ಟಲ್ಲೂ ಎಕ್ಸೆಪ್ಟ್ ಮಾಡಲ್ಲ, ಗೌರ್ಮೆಂಟು ಎಕ್ಸೆಪ್ಟ್ ಮಾಡಲ್ಲ, ತುಂಬ ಡಿಫಿಕಲ್ಟಿ ಇರುತ್ತೆ. 1-2 ಲಕ್ಷ ಇವಾಗ ಹಾಕ್ಬಿಟ್ಬಿಟ್ರೆ ನಿಮ್ಮ ಒಂದು ಪ್ರಾಪರ್ಟಿ ಲೀಗಲಿ ಸೆಕ್ಯೂರ್ ಆಗುತ್ತೆ, ಅದೊಂದು. ಇನ್ನೊಂದು ಗೌರ್ಮೆಂಟು ಮೇಯ್ನಾಗಿ ಏನು ಹೇಳ್ತು ಅಂದರೆ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ನಾನೇನು ಹೇಳ್ತೀನಿ, ತುಂಬ ಒಳ್ಳೊಳ್ಳೆ ಬ್ಯಾಂಕು ಕಮ್ಮಿ ಇಂಟ್ರೆಸ್ಟಲ್ಲೇ ಲೋನ್ ಕೊಡ್ತವೆ B ಖಾತಾ ಪ್ರಾಪರ್ಟೀಸ್ಗೂ. ಏನಂದರೆ ನೀವು ಸ್ಯಾಲ್ರಿಡ್ ಆಗಿರಬೇಕು. ನಿಮಗೆ ಡೀಸೆಂಟ್ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಒಳ್ಳೊಳ್ಳೆ ಬ್ಯಾಂಕಲ್ಲೇ ನಿಮಗೆ ಕಮ್ಮಿ ಪರ್ಸೆಂಟ್ಗೆ ಲೋನ್ ಸಿಗುತ್ತೆ, ಸರಿನಾ? ಲೋನ್ ಪರ್ಪಸ್ಸಿಂದ ಬೇಡ, ಲೀಗಲ್ ಬಾಂಡಿಂಗ್ ಸಿಗುತ್ತೆ ಅಂತೇಳಿ ನೀವು B2A ಕನ್ವರ್ಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇದೇ ಥರ ಇನ್ಫಾರ್ಮೇಷನ್ನು ಮತ್ತು ಮೇಯ್ನ್ ಸೋರ್ಸ್ ಫೈಲ್ಸ್ಗಳು, ಅವು ಥೌಸಂಡ್ಸ್ ಆಫ್ ರುಪೀಸ್ ವರ್ತಿರೋಂಥ ಸೋರ್ಸ್ ಫೈಲ್ಗಳನ್ನ ನಾನು ಟೆಲಿಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ. ಅದು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಬೇರೆ ಯೂಟ್ಯೂಬರ್ಸ್ ಎಲ್ಲ ಅದಕ್ಕೊಂದು ಸ್ವಲ್ಪ ಚಾರ್ಜ್ ತಾಳ್ತಾರೆ, ಅದು ಎಕ್ಸೆಪ್ಟಬಲ್, ಓಕೆನಾ? ಯಾವುದು ಫ್ರೀಯಾಗಿ ಬರೋದಿಲ್ಲ, ಅವರೇ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ, ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದ, ಥ್ಯಾಂಕ್ಸ್, ನಮಸ್ತೆ.